ಅಂತರ ರೋಡ್ನ ಕರ್ಕೊಂಡ್ಬಂದಿದೆ. ಆ ಕಡೆ ಚೆನ್ನಾಗಿತ್ತು, ಆ ಕಡೆ ಸಾಕಾಗ್ತಿತ್ತಲ್ಲ, ಯಾವ್ದಾರ ಕರ್ಕೊಂಡ್ಬಂದಿಲ್ಲ. ಅವಳನ್ನು ಬಾಲ್ ಇದ್ದಂಗೆ ಇದೆ. ಕವಳೆ ಹಣ್ಣು ಮನುಷ್ಯರು ಒಂದೇ ತಿಂತಾರ ಅನ್ಕೊಂಡೆ, ನೋಡಿ ಆಡುಗಳು ಸಹ ತಿಂತಾ ಇದ್ದಾವೆ. ಚೆನ್ನಾಗಿ ಎಲ್ಲ ಮುಳ್ಳು ಇದಾವೆ ಇವು. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ. ಅವನು ಹಣ್ಣು ಹಾಕಲೆ ಅಂದರೆ ಹಾಕಲ್ಲ ಅಂತಾನ, ಅದಕ್ಕೆ ನಾನೇ ಮರ ಇರ್ತೀನಿ. ನನಗೆ ಏರಕ್ಕೆ ಬರ್ತೈತೆ, ಮೊದಲೆಲ್ಲ ಹತ್ತೀನಿ. ಏನಪ್ಪ ಅಂದರೆ ಇವಾಗ ದಪ್ಪ ಇರೋ ಕಾರಣದಿಂದ ಸ್ವಲ್ಪ ಭಯ ಆಗ್ತೈತೆ, ಆದರೂ ಪರವಾಗಿಲ್ಲ, ಟ್ರೈ ಮಾಡೋಣ. ಸಾಕು, ಅರ್ಧ ಮರ ಏರಿನಲ್ಲ, ಇಲ್ಲೊಂದು ಗೊನೆ. ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ, ಖಂಡಿತ. ನೋಡ್ತಾ ಇರ್ಬೋದು, ಈಚಲಣ್ಣು ಸಿಕ್ಕಾಬಟ್ಟೆ ಆಗಿದ್ದಾವೆ. ಕಾಯಿ ನಾವು ಹಣ್ಣಾಗಿಲ್ಲ, ಬಟ್ ಕರಡಿಗಳು ಒತ್ತುಂಟೆನೇ ಇಳಿದು ಬಂದುಬಿಡ್ತವೆ. ಈ ಹಣ್ಣುಗಳನ್ನ ತಿನ್ನಲಿಕ್ಕೆ ಕರಡಿಗಳು ಸಹ ಬರ್ತವೆ. ಅದಕ್ಕೋಸ್ಕರ ಸಾಯಂಕಾಲ ಆಗ್ತಾಯಿದೆ. ಕೆಳಗಡೆ ಬೆಂಕಿ ಇಡೋ ಕಾರಣದಿಂದ ಕೆಳಗಿರೋ ಕೊಂಬುಗಳೆಲ್ಲ ಬೆಂಕಿ ಜಳ ತಗಲಿ ಒಣಗೋಗಿದೆ. ನನಗೆ ಏನಪ್ಪ ಅಂದರೆ ಈ ಒಂದು ಕಾಡಲ್ಲಿ ಬೇಜಾರಾಗಿದ್ದು ನೋಡಿ, ಈ ಒಂದು ಮಳೆಗಾಲದಲ್ಲಿ ಮಳೆನೇ ಇಲ್ಲದೆ ಯಾವ ಥರ ಬಾಡು ಹುಟ್ಟಿದೆ. ಸೊ ಸ್ನೇಹಿತರೆ, ಏನು ಗೊತ್ತಾ, ಕವಳೆ ಹಣ್ಣು ನೇರಳೆ ಹಣ್ಣು ನಮ್ಮ ಒಂದು ಬಾಂಡ್ರವಿ ಫಾರೆಸ್ಟಲ್ಲಿ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಉಪೇಂದ್ರ ಅಂದರೆ ನಮ್ಮ ಅಣ್ಣನ ಮಗ ತಿನ್ಲಿಕ್ಕೆ ಬಂದಿದ್ವಿ. ಅವ್ನು ನೋಡಿ ಅಲ್ಲಿ ಮರ ನೋಡಿಬಿಟ್ಟು ಆಲ್ರೆಡಿ ಹೋಗಿ ತಿನ್ನೋಕ್ಕೆ ಹೋಗ್ತಾ ಇದ್ದಾನೆ. ಬನ್ನಿ, ಇವತ್ತು ಕವಳೆ ಹಣ್ಣು ನೇರಳೆ ಹಣ್ಣು ತುಂಬಾ ಆಗಿದ್ದಾವೆ, ತೋರಿಸ್ತೀನಿ. ಓಕೆ, ಅವು ಹಣ್ಣು ಅಂತಾರೇನಪ್ಪ, ಸಣ್ಣ ಸಣ್ಣ ನೋಡಿ, ಸಣ್ಣವಿದ್ದಾವೆ, ಎಲ್ಲೋ ಬಂದಿದ್ದಾವೆ. ಇವನ್ನೇ ದೊಡ್ಡ ದೊಡ್ಡ ಅನ್ನೋ ಥರ ಫೀಲ್ ಆಗಿ ಕಿತ್ತೋಗ್ತದೆ. ನಾವು ಮುಳ್ಳಿಂದನೇ ತೆಗಿಬೇಕಂತ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಮುಳ್ಳು. ಎತ್ತಾಗ ದಾರಿ ಎಲ್ಲೈತೆ ಎತ್ತ ಕರ್ಕೊಂಡು ಹೋಗ್ತೀನಪ್ಪ ನೀನು. ಅಲ್ಲಿ ಹೆಂಗೆ ಇಳಿತಾರ ಕ್ಯಾಮ್ರಾ ಇಟ್ಕೊಂಡು ನೋಡಿ, ಎಂತೆಂತಲ್ಲೇ ಇಳಿತಾನ. ಹೊಸಬ್ರು ಯಾರನ್ನ ಗುಡ್ಡ ಏರಿ ಇಳಿತಾರ ಆದರೆ ಇವ್ನು ಕೆಡೋಗ್ಬಿಡ್ತಾನೆ ನೋಡ್ರಿ, ಗ್ಯಾರಂಟಿ. ನೋಡ್ಕೊ, ಅಲ್ಲಿಂದ ಹಿಂಗೆ ರೌಂಡ್ ಹಾಕ್ಕೊಂಬಂದ ತಿರ್ಗಾ ಎತ್ತಕ್ಕೆ ಹೋಗ್ತಾನೆ ನೋಡಿ, ತಿರ್ಗಾ ರಿವರ್ಸ್. ವಿಷಯ ಏನು ಗೊತ್ತಾ, ಮಳೆ ಏನಾದರೂ ಬಂದಿದ್ರೆ ಈ ಬಾಂಡ್ರವಿ ಫಾರೆಸ್ಟ್ ಏನು ನೋಡ್ತಿರೋ ಸಿಕ್ಕಾಬಟ್ಟೆ ಹಚ್ಚ ಹಸಿರಾಗಿರ್ತಿತ್ತು. ನೋಡ್ತಾ ಇರ್ಬೋದು, ಭೂಮಿ ಎಲ್ಲ ಮಳೆ ಇಲ್ಲದೆ ಒಂದು ಗಿಡ ಮರಗಳು ಒಂದು ಸ್ವಲ್ಪ ಸಹ ಹುಲ್ಲಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ಬರಡು ಭೂಮಿ ಆಗಿಬಿಟ್ಟಿದೆ. ಏನು ದೊಡ್ಡ ದೊಡ್ಡ ಗಿಡ ಮರಗಳು ಮಾತ್ರನೇ ಚಿಗುರ್ಕೊಂಡಿದ್ದಾವೆ, ಅವು ಮಾತ್ರನೇ ಹಾಗೆ ಸ್ವಲ್ಪ ಹಚ್ಚ ಹಸಿರಾಗಿ ಕಾಣ್ತಾ ಇದ್ದಾವೆ. ಇಷ್ಟು ಹಣ್ಣಿದ್ದಾವೆ, ಆಗಲೇ ಬೋರ್ ಹೊಡಿತಂತೀವಿ ಕಿತ್ಕೊಂಡು ತಿನ್ನೋಕ್ಕಾಗದೆ. ಸೋಮಾರಿ ಮನುಷ್ಯ ಯಾವನಾದ್ರೂ ಇದ್ದಾರಂದ್ರೆ ಪ್ರಪಂಚದಾಗಿ ನನ್ನ ಮಗ ಒಬ್ಬನೇ. ಏನಂತೆ ನೋಡ, ಎಷ್ಟು ಹಣ್ಣಿದ್ದಾವೆ. ಆ ಕೊಂಬೆ ಬಿಟ್ಟು ಹೋದ ಆಗಲೇ. ನಮ್ಮ ಚಿಪ್ಲಿ ನನ್ನ ಮಗ ಒಬ್ಬನು ಇನ್ನೊಬ್ಬನು ಬಂದಿಲ್ಲ ಅವನು. ಕವಳೆ ಹಣ್ಣು, ಈ ಕವಳೆ ಹಣ್ಣಿನ ಸ್ಪೆಷಲ್ ಏನು ಪಿ? ಟೇಸ್ಟ್ ಇರ್ತಾವ, ರುಚಿ ಇರ್ತಾವ, ಹುಳಿ ಇರ್ತಾವ, ಖಾರ ಇರ್ತಾವ, ಹೇಳ್ಬೇಕು. ನೋಡಿ, ಸ್ವಲ್ಪನೇ ಕಿತ್ಕೊಂಡಿದ್ದೀನಿ, ಈಗ ಟೇಸ್ಟ್ ಮಾಡಿ ನೋಡೋಣ ಹಣ್ಣು ಯಾವ ಥರ ಇದಾವೆ ಅಂತೇಳಿ. ನೋಡಿ, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಥರ ಕಾಡಲ್ಲಿ ಸಿಗುವಂಥ ಯಾವುದೇ ಒಂದು ಹಣ್ಣುಗಳನ್ನು ತಿನ್ನಿರಿ, ಖಂಡಿತ ಒಳ್ಳೆ ಆರೋಗ್ಯವಾಗಿರ್ತೀರ, ತುಂಬ ರುಚಿಕರವಾಗಿರ್ತವೆ. ಏನಪ್ಪ ಅಂದರೆ ಈ ಥರ ಒಂದು ಹಣ್ಣುಗಳಿಗೆ ಯಾವುದೇ ಥರದ ಕೆಮಿಕಲ್ ಬಳಸಿರೋದಿಲ್ಲ. ಅದಕ್ಕೋಸ್ಕರನೇ ಕಾಡಲ್ಲಿ ತಿನ್ನುವಂಥ ಯಾವುದಾದರೂ ಹಣ್ಣು ಸಿಕ್ಕರೆ ಖಂಡಿತ ಆ ಒಂದು ಹಣ್ಣುಗಳನ್ನ ತಿನ್ನಿರಿ, ಖಂಡಿತ ಆರೋಗ್ಯವಾಗಿರ್ತೀರ, ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ಸಖತ್ತಾಗಿ ರುಚಿಯಾಗಿದ್ದಾವೆ. ಇನ್ನೊಂದು ಮಳೆ ಬಂದಿದ್ರೆ ಇವೆಲ್ಲ ಹುಳ ಬೀಳ್ತಿದ್ವು, ಜಾಸ್ತಿ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಮಳೆ ಇಲ್ದಿರೋ ಕಾರಣದಿಂದ ಹಣ್ಣು ಯಾವ ಕೊಳ್ತೋಗಿಲ್ಲ, ತುಂಬಾ ಚೆನ್ನಾಗಿದ್ದಾವೆ. ಓಕೆ, ನೀವು ಯಾವಾಗಾರ ಬಾಂಡ್ರವಿ ಫಾರೆಸ್ಟ್ಗೆ ಬಂದರೆ ಖಂಡಿತ ಬಂದು ಹಣ್ಣು ತಿಂದು ಹೋಗಿ. ಓಕೆ, ಎಷ್ಟಿಗೆ ತಿನ್ನೋದು ತೋರಿಸಿದೆ ನಾನು ತಿನ್ನಲಿಲ್ಲ. ಅದ್ರೊಳಗೆ ಕಿತ್ಕೊಂಡಿರೋ ಹಂಗೆ ಹೇಳ್ಬಿಟ್ರೆ ನಮ್ಮವನು ಕಿತ್ಕೊಟ್ಟ ನಾನು ನೋಡಿ. ಈಗ ಇದಕ್ಕೂ ಮುಂಚೆ ಕಾರಣ ಅಂತ ಹೇಳಿದಲ್ಲ ನೋಡಿ, ಇಲ್ಲಿ ಕಾಯಿ ಇದ್ದಾವೆ, ತುಂಬಾ ಸಿಕ್ಕಾಪಟ್ಟೆ ಕಾಯಿಗಳಿದ್ದಾವೆ. ಯಾರೋ ಒಬ್ಬನು ಅವೆಲ್ಲ ಹಳ್ಳಿ ಕಡೆ ನೋಡೇ ಇರ್ತಾರೆ, ಯಾಕೆ ತೋರಿಸ್ತೀಯ ಅಂತ ಹೇಳಿದ್ರು. ತುಂಬ ಜನ ನೋಡಿರಲ್ಲ, ಸಿಟಿಗಳಲ್ಲಿ ಇದ್ದಂಥವ್ರು ತುಂಬಾ ದೂರದಿಂದ ಸಹ ನಮ್ಮ ಒಂದು ವೀಡಿಯೋ ನೋಡ್ತಿರ್ತಾರೆ. ಅವರೆಲ್ಲರಿಗೂ ಗೊತ್ತಿರಲ್ಲ ಅಂತೇಳಿ ವೀಡಿಯೋ ಮಾಡಿ ತೋರಿಸ್ತೀನಿ ಅಷ್ಟೇ. ಇವನು ಯಾವನು ಕಾಮೆಂಟ್ ಮಾಡ್ತಾನೆ ಅಂತೇಳಿ ತೋರಿಸಲ್ಲ, ಅರ್ಥ ಆಯ್ತಾ?
ನೋಡದೇ ಇರೋರು ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತೀರ. ಅವರು ನೋಡ್ಕೋತಾರೆ. ಈ ಕಡೆ ಬರುವಂಥವ್ರು ಸಹ ನೋಡಿ ನಮ್ಮ ಒಂದು ಬಾಂಡ್ರಾವಿ ಫಾರೆಸ್ಟಲ್ಲಿ ಹಣ್ಣುಗಳು ಆಗಿದವಪ್ಪ, ತಿನ್ನಲಿಕ್ಕೆ ಹೋಗೋಣ ಅಂತ ಬರೋರು ಸಹ ಇರ್ತಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಅಬ್ಬಾಬೋ ಆ ಕೊಂಬೆ ಜಗ್ಗುಬಿ ಏನು ಹಣ್ಣಲ್ಲಿ ಜಗ್ಗಲಿ 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 ಸಿಗ್ತತಿಲ್ಲ, ಸಿಕ್ಕಾಬಟ್ಟೆ ಹಣ್ಣು ಆಗ್ಬಿಟ್ಟವ ನೋಡಿ ಸ್ನೇಹಿತರೆ. ಕವಳೆ ಹಣ್ಣು ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಆಗಿದ್ದಾವೆ ನಮ್ಮ ಒಂದು ಬಾಂಡ್ರಾವಿ ಫಾರೆಸ್ಟಲ್ಲಿ. ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಯಾರಾದರೂ ಕವಳೆ ಹಣ್ಣು ತಿನ್ನಬೇಕಂದ್ರೆ ಖಂಡಿತ ಬಾಂಡ್ರಾವಿ ಫಾರೆಸ್ಟ್ಗೆ ಒಂದು ಸಾರಿ ವಿಸಿಟ್ ಮಾಡಿ. ಇಲ್ಲ ಅಲ್ಲೇ ಬಾಂಡ್ರಾವಿ ಕ್ರಾಸ್ ಹತ್ರ ಸಹ ಕವಳೆ ಹಣ್ಣೇನು ತುಂಬಾ ಆಗಿದ್ದಾವೆ ಸ್ನೇಹಿತರೆ. ಹಾಗೆ ನೋಡಿ ಬನ್ನಿ ಈಗ ಹಣ್ಣು ತಿನ್ನೋಣ. ಏನೇನಿಲ್ಲ ಅಲ್ಲಿ ಮೇವು ಅಲ್ಲ ಇವಕ್ಕ ನೋಡಿ, ಈಚಲ ಹಣ್ಣು ಅಂತಾರಲ್ಲ, ನೋಡ್ತಾ ಇರ್ಬೋದು. ಈಚಲ ಹಣ್ಣು ಅಂತೇಳಿ ಕರೀತಾರಲ್ಲ. ಇವು ದೊಡ್ಡವಾಗಲ್ಲ, ಇಷ್ಟೇ ಉಪಯೋಗ. ನೋಡೋ ಗುಚ್ಚ ಗುಚ್ಚ ಕಾತ್ಬಿಟ್ಟವಲ್ಲಿ, ಮರ ಸುತ್ತಿ ದೊಡ್ಡದೈತೆ. ಮಲ್ಲಿ ಸುಲ್ದು ಬಿಡೋ, ಇದು ಈಚಲ ಅಲ್ಲ. ನೋಡ್ತಾ ಇರ್ಬೋದು ಈಚಲ ಹಣ್ಣು ಯಾವ ಥರ ಕಾತ್ಬಿಟ್ಟಿದ್ದು. ಅಲ್ಲೊಂದು ಗೊನೆ, ಇಲ್ಲೊಂದು ಗೊನೆ, ಇಲ್ಲೊಂದು ಗೊನೆ. ಯಾರಿಗಾದ್ರೂ ಬೇಕಿದ್ರೆ ಕಾಮೆಂಟ್ ಮಾಡಿ, ಖಂಡಿತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈಚಲ ಹಣ್ಣು ಸಿಕ್ಕಾಬಟ್ಟೆ ಆಗಿದ್ದಾವೆ. ಕಾಯಿ ನಾವು ಹಣ್ಣಾಗಿಲ್ಲ, ಬಟ್ ತುಂಬಾ ರುಚಿಕರ ಇರುತ್ತವೆ. ಏನಪ್ಪ ಅಂತಂದರೆ, ಒಂದು ಖರ್ಜೂರ ಅಂತಾರಲ್ಲ, ಖರ್ಜೂರ ರೀತಿಯಲ್ಲೇ ಇರುತ್ತವೆ. ನೇರಳೆ ಹಣ್ಣು ಕಿತ್ತಾ ಇದ್ದಾರ. ಮ್ಯಾಲೆ ರೀ ಅರಿ ಉಪಯೋಗ ಒಂದು 30 ಚೀಲನ ರೀ, 30 ಚೀಲ ರೀ. ಈ ಮರಕಿನ ಫಸ್ಟ್ನೇ ಮರ ಬರ್ಸಿ ಈಗ ನೋಡಿ ಯಾವ ಮರ ಸಿಗ ಉಪಯೋಗ. ಹುಷಾರಲ್ಲಿ ಏನಿನ್ ದೊಡ್ಡ ಕೊಂಬಿಗೆ ಹೋಗ್ಬೇಡ. ಶಿವಮೂರ್ತಿಗೇನಪ್ಪ ಅಭ್ಯಾಸ ಆಗ್ಬಿಡದ. ಸ್ವೀಟ್ ಇದಾವ, ಸ್ವೀಟ್ ಅಲ್ಲೇ. ನಿಮಗೆ ಬೇಕಂದ್ರೆ ಬನ್ನಿ, ನಮ್ಮ ನಾಗರಾಜ್ ಕಮೆಂಟ್ ಹಾಕಿ ಅರ್ದು ಕೊಡ್ತಾರೆ. ಹೌದಾ, ನೀವು ಅರ್ದು ಕೊಡ್ತೀರಾ? ನಾವೇ ಅರ್ದು ಕೊಡ್ತೀವಿ, ಅದಕ್ಕೆ ಕಮೆಂಟ್ ಹಾಕಿದ್ರೆ ನಾವು. ನೇರಳೆ ಹಣ್ಣು ತಿನ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಹುಡುಗರೆಲ್ಲ ಮೇಲೆ ಏರಿದ್ದಾರೆ, ಬಟ್ ನಾನು ಇಲ್ಲೇ ಕೆಳಗಡೆ ಕೊಂಬೆ ಜಕ್ಕೊಂಡು ನೋಡ್ತಾ ಇದ್ದೀನಿ. ಎಲ್ಲೋ ಒಂದಿದ್ದಾವೆ ಕೆಳಗಡೆ ಇರೋವು. ನಾನು ತಿನ್ನೋಣ ಬನ್ನಿ. ಖಂಡಿತ ನೇರಳೆ ಹಣ್ಣಿಗೆ ಯಾರಾದರೂ ಬರೋರಿದ್ರೆ ಬಾಂಡ್ರಾವಿ ಫಾರೆಸ್ಟ್ ವಿಸಿಟ್ ಮಾಡ್ಬೋದು ಖಂಡಿತ. ಇದು ಉಪ್ಪಳ ಅಂತೇಳಿ ಕರೀತಾರೆ. ಈ ಒಂದು ಹಳದಲ್ಲಿ ನೇರಳೆ ಹಣ್ಣು, ಕವಳೆ ಹಣ್ಣು ತುಂಬಾ ಆಗಿದ್ದಾವೆ. ನೀವು ನಮ್ಮ ಸುತ್ತಮುತ್ತಲಿನಲ್ಲಿ ಯಾರಾದರೂ ತಿನ್ನೋರಿದ್ರೆ ಬಂದರೆ ಬರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಂಗೆ ನೇರಳೆ ಹಣ್ಣು ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಕಾಡಲ್ಲಿ ಸಿಗುವಂಥ ಯಾವುದೇ ಒಂದು ಹಣ್ಣು ತಿಂದರೂ ಸಹ ನ್ಯಾಚುರಲ್ ಆಗಿರ್ತವೆ, ತುಂಬಾ ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತವೆ, ತಿನ್ಬೋದು. ತುಂಬಾ ರುಚಿ ಇದ್ದಾವೆ ಅಂತಲೇ ಹೇಳ್ಬೋದು. ಈ ಹಣ್ಣುಗಳ ಸೀಸನ್ ಮುಗಿಯೋವರೆಗೂ ಈ ಒಂದು ಕಾಡಲ್ಲಿ ಪ್ರತಿಯೊಂದು ಸುತ್ತಮುತ್ತಲಿನ ಊರಿನ ಜನರು, ಹಾಗೆ ನಮ್ಮ ಒಂದು ಊರಿನ ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾವುದೇ ಥರ ಭಯ ಇರಲ್ಲ. ಯಾಕಪ್ಪ ಅಂದರೆ ಈಗ ಸಮಯ ನೋಡಿ 4 ಗಂಟೆ ಆಗೋಕ್ಕೆ ಬರ್ತಾಯಿದೆ. ಈಗಲೂ ಸಹ ಕುರಿ ಮೇಕೆರು ಹಾಗೆ ತುಂಬಾ ಜನ ಅಲ್ಲಿ ಇಲ್ಲಿ ಇದ್ದಾರೆ. ಓಕೆ, ಯಾವುದೇ ಥರ ಭಯ ಬೇಡ, ಬಂದು ಹಣ್ಣು ತಿಂದು ಹೋಗ್ಬೋದು. ಸಾಯಂಕಾಲ ಆಗೋದ್ರಷ್ಟಲ್ಲೇ ಮನೆ ಸೇರ್ಕೊಳ್ಳಿ. ಓಕೆ, ಯಾರನ್ನು ನೋಡಿರಿ ಕಳ್ಳಿನ ನೋಡಿ. ನಮ್ಮ ಇವನು ನೋಡೋ ನಂಗೆ ಕೇಳೋನ ಹೆಸ್ರೇನು ಶಿವಮೂರ್ತೇನು ನೋಡಿ, ಸುಳ್ಳು ಇಲ್ಲಿ ನೋಡಿಲ್ಲಪ್ಪ, ಹೊಲ್ದಾಗ ಕಾವಲಿ ಕಾಕೊಂಡು ನೋಡಿ ಬಂದಿತ್ತಾ ಈ ವರ್ಷ ನೋಡಿ? ಈ ವರ್ಷ ನೋಡಿ. ಯಾವ ಹೊಲ್ದಾಗ? ನಮ್ಮ ಬಗಡೆ ಹೊಲ್ದಾಗ ಕಡ್ಡಿ ಬಂದಿತ್ತಾ? ಹೆಂಗಿದ್ದಾವೆ? ಒಂದು ಮರ ಏರಿ ಇಳಂದ್ಲೇ ಇಳಿದ್ಬಿಟ್ಟ. ನಾನು ಹೇಳ್ದಲ್ಲ, ಕುರಿ ಮೇಕೆರು ನಮ್ಮ ಒಂದು ಕಾಡಲ್ಲಿ ಈ ಹಣ್ಣು ಈ ಸೀಸನ್ ಮುಗಿಯೋವರೆಗೂ ಇದ್ದೇ ಇರ್ತಾರೆ. ಯಾರಾದರೂ ಬಂದು ತಿನ್ನೋರಿದ್ರೆ ಏನು ಭಯ ಇಲ್ಲ, ಖಂಡಿತ ಬರ್ಬೋದು, ಹಣ್ಣುಗಳು ತಿಂದು ಹೋಗ್ಬೋದು. ಬಟ್ ಸಾಯಂಕಾಲ ಆಯ್ತಂದರೆ ಖಂಡಿತ ಮನೆ ಕಡೆ ಹೋಗಿ. ಓಕೆ, ನೋಡ್ತಾ ಇರ್ಬೋದು ಈ ಒಂದು ಹಣ್ಣುಗಳನ್ನ ಸಹ ಈ ಮೇಕೆಗಳು, ಆಡು ಅಂತಾರಲ್ಲ, ಇವುಗಳು ಸಹ ತಿಂತವೆ ಅಂತಲೇ ಹೇಳ್ಬೋದು. ನೋಡಿ ಆರಿಸ್ತಾ ಇದ್ದಾವೆ ಅವೆಲ್ಲ. ಓಕೆ, ಇದು ಅರ್ಧ ಮರ ಒಣಗಿದೆ. ಯಾಕೆ ಒಣಗಿದೆ ಹೇಳಲ್ಲ ಮತ್ತೆ ಓಕೆ ಅಂತ. ಕೆಳಗಡೆ ಬೆಂಕಿ. ಮಳೆ ಅಲ್ಲ ಕೆಳಗಡೆ ಬೆಂಕಿ ಇಡೋ ಕಾರಣದಿಂದ
ಕೆಳಗಿರೋ ಕೊಂಬೆಗಳೆಲ್ಲ ಬೆಂಕಿ ಜಳ ತಗಲಿ ಒಣಗೋಗಿದೆ. ಮೇಲೆ ಇರುವಂಥ ಮರಗಳು, ಮೇಲೆ ಇರುವಂಥ ಕೊಂಬೆಗಳಿಗೆ ಬೆಂಕಿ ಜಳ ತಗಲಿಲ್ಲ. ಲೇ ಅಷ್ಟಿಟ್ ಮ್ಯಾಗ ಗಾಳಿ ಐತಿ, ಯಾಕೆ ಹೂ ಬತ್ತಾಗ ಅದೇ ಮಣ್ಣು ಹಂಗೆ ಹತ್ಕೊಂಡ್ ಬಿಡಲಿ. ಅವನು ಹಣ್ಣು ಹಾಕಲೆ ಅಂದರೆ ಹಾಕಲ್ಲ ಅಂತಾನ, ಅದಕ್ಕೆ ನಾನೇ ಮರ ಇರ್ತೀನಿ. ನನಗೆ ಏರಕ್ಕೆ ಬರ್ತೈತಿ, ಮೊದಲೆಲ್ಲ ಹತ್ತೀನಿ. ಏನಪ್ಪ ಅಂದರೆ ಇವಾಗ ದಪ್ಪ ಇರೋ ಕಾರಣದಿಂದ ಸ್ವಲ್ಪ ಭಯ ಆಗ್ತೈತೆ. ಆದರೂ ಪರವಾಗಿಲ್ಲ, ಟ್ರೈ ಮಾಡೋಣ. ಸಾಕು, ಅರ್ಧ ಮರ ಏರಿನಲ್ಲ. ನಾವು ಸಹ ಪ್ಲೇಯರ್. ಎಲ್ಲ ಮುಳ್ಳು ಇದಾವೆ ಇವು. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಓಕೆ, ಇರ್ಬೋದು. ಆಡುಗಳು ಎಲ್ಲ ಸೇರಿಬಿಟ್ಟು ಕವಳೆ ಹಣ್ಣು ಅವು ಕಿತ್ಕೊಂಡು ತಿಂತಾ ಇದ್ದಾವೆ. ಬನ್ನಿ ತೋರಿಸ್ತೀನಿ. ಓಕೆ, ನೋಡಿ ಈ ಒಂದು ಜಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಕವಳೆ ಹಣ್ಣುಗಳು ಆಗಿದ್ದಾವಲ್ಲ, ಆ ಒಂದು ಹಣ್ಣನ್ನು ಸಹ ಈ ಒಂದು ಆಡುಗಳು ತಿಂತವೆ. ತುಂಬಾ ರುಚಿಕರ ಇರುತ್ತವಲ್ಲ, ಅದಕ್ಕೋಸ್ಕರ ಬನ್ನಿ ಈಗ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಹಣ್ಣು ಫುಲ್ ಆಗಿದ್ದಾವೆ ಮೇಲ್ಗಡೆ. ಅವೆಲ್ಲ ಹಣ್ಣುಗಳನ್ನ ತಿಂತಾ ಇದ್ದಾವೆ ಆಡುಗಳು. ನೋಡ್ತಾ ಇರ್ಬೋದು, ಅಲ್ಲಿ ಲಗಾಟ ಹಾಕ್ಬಿಟ್ಟು, ಅಂದರೆ ಅಂಟರ್ಗಾಲ್ ಅಂತಾರೆ, ಆ ಥರ ಅಂಟರ್ಗಾಲ್ ಹಾಕ್ಬಿಟ್ಟು ತಿಂತಾ ಇದ್ದಾವೆ. ಕವಳೆ ಹಣ್ಣು ಮನುಷ್ಯರು ಒಂದೇ ತಿಂತಾರ ಅಂದ್ಕೊಂಡೆ, ನೋಡಿ ಆಡುಗಳು ಸಹ ತಿಂತಾ ಇದ್ದಾವೆ. ಚೆನ್ನಾಗಿ ಕೊಂಬೆನ ಜಕ್ಕೊಂಬಿಟ್ಟಿದ್ದಾವೆ ಇವೆಲ್ಲ ಸೇರಿಬಿಟ್ಟು. ನೋಡ್ತಾ ಇರ್ಬೋದು ನೋಡಿ. ತಗೊಳ್ಳಿ, ತಿನ್ರಿ. ಪ್ರತಿಯೊಂದು ಜೀವಿಗೆ ಕಾಡಲ್ಲಿ ಇವೆಲ್ಲ ಏನು ನೋಡ್ತಾ ಇದ್ದೀರಾ, ಇವೆಲ್ಲ ನೆರಳೆ ಮರ ನೋಡ್ತಾ ಇರ್ಬೋದು. ಅಲ್ಲಿದೆಯಲ್ಲ, ಅಲ್ಲಿಂದ ಹಿಡಿದ್ಬಿಟ್ಟು ಇವೆಲ್ಲ ಹಳ್ಳದಲ್ಲಿದ್ದಾವೆ ನೇರಳೆ ಮರಗಳು. ನೋಡ್ತಾ ಇರ್ಬೋದು ಇವೆಲ್ಲ. ನನಗೇನಪ್ಪ ಅಂದರೆ ಈ ಒಂದು ಕಾಡಲ್ಲಿ ಬೇಜಾರಾಗಿದ್ದು ನೋಡಿ, ಈ ಒಂದು ಮಳೆಗಾಲದಲ್ಲಿ ಮಳೆನೇ ಇಲ್ಲದೆ ಯಾವ ಥರ ಬಾಡು ಹುಟ್ಟಿದೆ ನೋಡಿ. ಬರಡು ಭೂಮಿ ಆಗೋಗ್ಬಿಟ್ಟಿದೆ. ಮಳೆ ರಾಯ ಕಾರಣ ತೋರ್ತಾ ಇಲ್ಲ. ಹಲವಾರು ಕಡೆ ಮಳೆ ಆಗ್ತಾ ಇದೆ, ಕೆಲವು ಕಡೆ ಮಾತ್ರನೇ ಇಲ್ಲ. ನೋಡ್ತಾ ಇರ್ಬೋದು ನೋಡಿ, ಎಲ್ಲಿ ಯಾವುದೇ ಥರದ ಹುಲ್ಲು ಬೆಳೆದಿಲ್ಲ. ತುಂಬ ಬೇಜಾರಾಗುತ್ತೆ. ಏನಪ್ಪ ಅಂತಂದರೆ ಮಳೆ ಇಲ್ಲದೇ ಹಾಗೆ ಹಸಿರಾಗಿ ಚಿಗುರಾಗ್ತಾವಲ್ಲ, ಆ ಗಿಡ ಮರಗಳು ಮಾತ್ರನೇ ಹಚ್ಚ ಹಸಿರಿಂದ ಕಾಣ್ತಾ ಇದ್ದಾವೆ. ಬಟ್ ಇನ್ನೂ ಈ ಭೂಮಿ ಹಸಿರು ಹುಲ್ಲು ಅಂಥದ್ದು ಏನಿದೆಯಲ್ಲ, ಎಲ್ಲ ಒಣಗೋಗ್ಬಿಟ್ಟಿದೆ. ಅದಕ್ಕೆ ಸುಮಾರು ಸಾರಿ, ತುಂಬಾ ಸಾರಿ ಹೇಳ್ತಾ ಇರ್ತೀನಿ, ಮಳೆ ಬರೋವರೆಗೂ ಕಾಡನ್ನು ಸುಡಬೇಡಿ ಅಂಥೇಳಿ. ಕಾಡು ಸುಡೋದ್ರಿಂದ ನಿಜವಾಗ್ಲೂ ಮಳೆ ಬರೋಲ್ಲ. ಯಾರು ಸುಡೋಕೆ ಹೋಗಬೇಡಿ. ಮಳೆ ಬಂದಾದಮೇಲೆ ಇನ್ನೊಂದು ಏನು ವಿಷಯ ಗೊತ್ತಾ, ಕಾಡು ಸುಡೋದ್ರಿಂದ ಮಳೆ ಆಗೋದು ಸಹ ಕಡಿಮೆನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಾಡು ಸುಡುವಾಗ ಹಲವಾರು ಜೀವಿಗಳು, ಹಲವಾರು ಪ್ರಾಣಿ ಪಕ್ಷಿಗಳು ಸತ್ತೋಗ್ತವೆ. ಅವುಗಳ ಶಾಪ ಸುತ್ತಿ ಕಡಿಮೆ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ದಯವಿಟ್ಟು ಕಾಡಲ್ಲಿ ಸುಡೋಕೆ ಹೋಗಬೇಡಿ. ಈ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಎಷ್ಟೋ ಜೀವಿಗಳು ತತ್ತಿ ಇಟ್ಟಿರ್ತವೆ, ಮರಿಗಳು ಎಬ್ಸಿರ್ತವೆ. ಎಷ್ಟೋ ಮರಿಗಳು, ಎಷ್ಟೋ ಜೀವಿಗಳು ಅವತ್ತಿನ ದಿನ ಬೆಂಕಿ ಇಟ್ಟಾಗ ಕೆಲವು ಉಳ್ಕೊತವೆ, ಕೆಲವು ಸತ್ತೋಗ್ತವೆ. ಹಾಗೆ ತುಂಬಾ ಗಿಡ ಮರಗಳು ಸಹ ಸತ್ತೋಗ್ತವೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಕಾಡನ್ನ ಸುಡಬೇಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್. ಇವತ್ತಿನ ವ್ಲಾಗ್ ಇದು ಆಗಿತ್ತು. ಯಾವುದೇ ಒಂದು ಹಣ್ಣಾಗಿರ್ಬೋದು, ಮರದಲ್ಲಿ ಹಣ್ಣಿಗಿಂತ ಕೆಳಗಡೆ ಬಿದ್ದಿರೋದು, ಹಾಗೆ ಗುಬ್ಬಿಗಳು ಸವದಿರ್ತಾವಲ್ಲ ಅಂಥ ಒಂದು ಹಣ್ಣು ತುಂಬಾ ರುಚಿಕರವಾಗಿರ್ತವೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಯಾವುದೇ ಗುಬ್ಬಿ ತಿಂದಿದೆ ಅಂತೇಳ್ಬಿಟ್ಟು ಅರ್ಧ ತಿಂದಿರುವಂಥ ಹಣ್ಣನ್ನು ಯಾರು ತಿನ್ನೋಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ವಿಷಕಾರಿ ಹಾವುಗಳು ಸಹ ಈ ಯಾವುದೇ ಒಂದು ಥರದ ಹಣ್ಣುಗಳನ್ನ ತಿಂತಾ ಇರ್ತವೆ. ಅದಕ್ಕೋಸ್ಕರ ಬಟ್ ಕೆಳಗಡೆ ಬಿದ್ದು ಚೆನ್ನಾಗಿರುವಂಥ ಹಣ್ಣುಗಳನ್ನ ತಿನ್ನಿ. ಹಾಗೆ ಅರ್ಧ ಯಾವುದೋ ತಿಂದಿದೆ ಅಂದರೆ ತಿನ್ನೋಕೆ ಹೋಗಬೇಡಿ. ಅವು ತುಂಬಾ ರುಚಿ ಇರ್ತವೆ, ಆದರೂ ಸಹ ತಿನ್ನೋಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಕೆಲವು ವಿಷಕರ ಜೀವಿಗಳು ಸಹ ತಿಂದಿರ್ತವೆ. ಅದಕ್ಕೋಸ್ಕರ ಯಾರು ತಿನ್ನೋಕೆ ಹೋಗಬೇಡಿ. ಕೆಳಗಡೆ ಬಿದ್ದಿರಿದ್ರೂ ಚೆನ್ನಾಗಿದ್ದರೆ ಆ ಒಂದು ಹಣ್ಣುಗಳನ್ನ ತಿನ್ನಿ. ಓಕೆ, ಚೆನ್ನಾಗೈತವಲ್ಲ. ಅವಾಗ ಇದ್ರಾಗಲ್ಲ ಅವ್ರು ಇದ್ದಿದ್ದು ಅಲ್ಲ, ಮರದ ಮನಾರ ಇದಾವಲ್ಲ ಹಂಗಾರ.
ಮಜಾ ಏನು ಮಾಡ್ತೇವೆ ಬಾಬಾ ಟೈಮ್ ಆಗ್ತದ ಗಾಡಿ ಅಲ್ಲೇ ಬಿಟ್ಟು ಬಂದ್ವ್ಯಾ ಹ್ಞೂ ಸಾಕೇನು ಮಾಡ್ತೇವೆ ಅಲ್ಲ ತಿಮ್ಮಕ್ಕ ನಾನು ನಿನ್ನೆ ಎಷ್ಟು ಕರ್ಕೊಂಬಂದಂಗ ಇದಕ್ಕಿಂತ ಜಾಸ್ತಿ ಮತ್ತು ನಮ್ಗೆ ಒಂದು ತಿನ್ನಬಾಲಿ ಹಾಂ ಸಾಕು ನಡಿ ಬೇಸರ್ಕೊಂಬಂದು ಎಲ್ಲಿ ಎಷ್ಟದೆ ಮೊಟ್ಟೋ ಪತ್ತಲು ಸಾಕು ನಡ ನೀನು ಭಾಳ ಇರ್ದೆ ಕವರ್ ಅನ್ನೋದಿಲ್ಲ ಎಲ್ಲಿ ಎಲ್ಲಿ ತೋರಿಸಲಿ ಬೇಸ್ ಏನು ಮಾಡ್ತೀವಿ ಕವಳೆಣ್ಣು ಸರ್ಕೊಂಡು ಹೋಗ್ಬಿಡಮ್ಮ ಫೈನಲಿ ಇಷ್ಟು ಕವಳೆಣ್ಣು ಹರ್ಕೊಂಡಿದ್ವಿ ನೇರ್ಲೆಹಣ್ಣು ತೋರಿಸು ಅಷ್ಟು ನೇರ್ಲೆಹಣ್ಣು ಅಂದ್ಕೊಂಡಿದ್ವಿ ಇನ್ನೇನು ಮನೆಗೆ ಹೋಗೋಣ ಯಾಕಪ್ಪ ಅಂತಂದರೆ ಸಮಯ ಜಾಸ್ತಿ ಟೈಮ್ ಇದ್ದರೆ ಕರಡಿಗಳು ಒತ್ತುಂಟೆನೇ ಇಳಿದು ಬಂದುಬಿಡ್ತವೆ ಈ ಹಣ್ಣುಗಳನ್ನ ತಿನ್ನಲಿಕ್ಕೆ ಕರಡಿಗಳು ಸಹ ಬರ್ತವೆ ಅದಕ್ಕೋಸ್ಕರ ಸಾಯಂಕಾಲ ಆಗ್ತಾಯಿದೆ ಮನೆ ಕಡೆ ಹೋಗೋಣ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆಗೂಡ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಕಡೆ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ಬಂದಿದ್ದೀವಿ ಇನ್ನೇನು ಹಣ್ಣು ಹರ್ಕೊಂಡಿದ್ದಾಯ್ತು ತಿಂದಿದ್ದಾಯ್ತು ಓಕೆ